ನಮಸ್ಕಾರ ನನ್ನ ಎಲ್ಲ ಪ್ರೀತಿಯ ತೆರಿಗೆದಾರರಿಗೆ ಹಾಗೂ ಸ್ನೇಹಿತರಿಗೆ. ನಾವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡುವಂಥ ಟೈಮಲ್ಲಿ ಎಷ್ಟು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ಗಳನ್ನು ನಾವು IT ರಿಟರ್ನಲ್ಲಿ ಡಿಸ್ಕ್ಲೋಸ್ ಮಾಡಬೇಕು, ಇದು ನನಗೆ ಇರುವಂತಹ ಕ್ವೆಶ್ಚನ್. ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ, ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ, ಯಾಕಂದರೆ ನಾನು ಮಾಡೋಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಕ್ಷಣ ನಿಮಗೆ ಬರುತ್ತೆ. ಯಾವುದೇ ವಿಡಿಯೋಗಳನ್ನು ನೀವು ಮಿಸ್ ಮಾಡ್ಕೊಳ್ಳೋದಿಲ್ಲ. ಈಗ ಕೆಲವೊಬ್ಬರೆಲ್ಲ ಒಂದಕ್ಕಿಂತ ಹೆಚ್ಚು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ಗಳನ್ನು ಇಟ್ಕೊಂಡಿರ್ತಾರೆ. ನಾನು ಕೆಲವೊಬ್ರು ಕ್ಲೈಂಟ್ಗಳ ರೆಕಾರ್ಡ್ಸನ್ನು ನೋಡಿದ್ದ ಪ್ರಕಾರ ಕೆಲವೊಬ್ರು 5 ಅಕೌಂಟ್, 6 ಅಕೌಂಟ್, 7 ಅಕೌಂಟು, 8 ಅಕೌಂಟ್ ಹಿಂಗೆಲ್ಲ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ಗಳನ್ನು ಇಟ್ಕೊಂಡಿರ್ತಾರೆ. ಪ್ರೈವೇಟ್ ಬ್ಯಾಂಕ್ ಅಕೌಂಟ್, ಪ್ರೈವೇಟ್ ಬ್ಯಾಂಕಿಂದ, ಕೋಆಪರೇಟಿವ್ ಬ್ಯಾಂಕ್ಸಿಂದ, ನ್ಯಾಷನಲೈಸ್ಡ್ ಬ್ಯಾಂಕ್ಗಳಲ್ಲಿ ಇರ್ಬೋದು. ಅವರದ್ದೇ ಆದ ಕೆಲವೊಂದು ರೀಸನ್ಗಳಿರ್ತವೆ. ಕೆಲವೊಂದು ಬ್ಯಾಂಕಲ್ಲಿ ಶೇರ್ಸ್ಗಳನ್ನು ತಗೊಂಡಿರ್ತಾರೆ, ಕೆಲವೊಂದು ಬ್ಯಾಂಕ್ಗಳಲ್ಲಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಕೊಡ್ತಾರೆ. ಸೊ ಈ ಒಂದಷ್ಟು ರೀಸನ್ಗಳಿಂದ ಮಲ್ಟಿಪಲ್ ಬ್ಯಾಂಕ್ಗಳಲ್ಲಿ ಅಕೌಂಟ್ಗಳನ್ನು ಇಟ್ಕೊಂಡಿರ್ತಾರೆ. ತಪ್ಪೇನಲ್ಲ, ಆದರೆ ನೀವು ಆ ಅಕೌಂಟ್ಗಳನ್ನು ಯಾವ ರೀತಿ ಆಪರೇಟ್ ಮಾಡ್ತಾ ಇದ್ದೀರಾ, ಎಷ್ಟು ಟ್ರಾನ್ಸಾಕ್ಷನ್ಗಳನ್ನು ಮಾಡ್ತಾ ಇದ್ದೀರಾ, ಹಾಗೆ IT ರಿಟರ್ನ್ ಫೈಲ್ ಮಾಡುವಂಥ ಟೈಮಲ್ಲಿ ಎಲ್ಲ ಇನ್ಕಮ್ಗಳನ್ನು ಕನ್ಸಿಡರ್ ಮಾಡ್ತಾ ಇದ್ದೀರಾ, ಮಾಡ್ತಿದ್ರೆ ಏನೂ ತೊಂದರೆ ಇಲ್ಲ. ಅಥವಾ ಯಾವುದಾದ್ರೂ ಕೆಲವೊಂದು ಬ್ಯಾಂಕ್ ಅಕೌಂಟ್ಗಳನ್ನು ಇಗ್ನೋರ್ ಮಾಡೋದು ಅಥವಾ ಇನ್ಕಮ್ಗಳನ್ನು ಕನ್ಸಿಡರ್ ಮಾಡದೇ ಇರೋದು, ಸೊ ಈ ಥರ ಆದರೆ ತೊಂದರೆ ಆಗತ್ತೆ. ಆದರೆ ಈ ಎಲ್ಲ ಬ್ಯಾಂಕ್ ಅಕೌಂಟ್ಗಳ ಡೀಟೇಲ್ಸನ್ನು ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನಲ್ಲಿ ತೋರಿಸಲೇಬೇಕಾ, ಅಥವಾ ಇನ್ಕಮ್ ಟ್ಯಾಕ್ಸ್ ಪೋರ್ಟಲ್ನಲ್ಲಿ ಎಲ್ಲ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ಗಳನ್ನು ವ್ಯಾಲಿಡೇಟ್ ಮಾಡಲೇಬೇಕಾ ಅಂತಂದರೆ ಹೌದು, ಆ್ಯಕ್ಚುಲಿ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಹೇಳುತ್ತೆ, ಸೆಕ್ಷನ್ಸ್ ಹೇಳುತ್ತೆ, ನೀವು ಎಲ್ಲ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಮೆನ್ಷನ್ ಮಾಡಲೇಬೇಕು ಅಂತ. ಆದರೆ ನೀವು IT ರಿಟರ್ನ್ ಫೈಲ್ ಮಾಡುವಂಥ ಟೈಮಲ್ಲಿ ಯಾವುದಾದ್ರೂ ಒಂದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸನ್ನು ಮೆನ್ಷನ್ ಮಾಡಿ ITR ಸಬ್ಮಿಟ್ ಮಾಡ್ಬೋದು. ಆ ಫೆಸಿಲಿಟಿ ಕೂಡ ಇದೆ. ಎಲ್ಲ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಮೆನ್ಷನ್ ಮಾಡಿಲ್ಲ ಅಂದರೂ IT ರಿಟರ್ನ್ ಸಬ್ಮಿಟ್ ಆಗುತ್ತೆ. ಮೆನ್ಷನ್ ಮಾಡಬೇಕು ಅನ್ನೋವಂಥದ್ದು ಇರುವಂತಹ ರೂಲ್ ಇದು. ಸೊ ಹಾಗೆ ಈ ಒಂದು ಬ್ಯಾಂಕ್ ಅಕೌಂಟಿಂದ ಇನ್ನೊಂದು ಬ್ಯಾಂಕ್ ಅಕೌಂಟಿಗೆ ಸುಮ್ಮನೆ ದುಡ್ಡನ್ನು ಟ್ರಾನ್ಸ್ಫರ್ ಮಾಡೋದು, ಇಲ್ಲಿಂದ ಅಲ್ಲಿ ಕಳಿಸೋದು, ಕ್ರೆಡಿಟ್ ಕಾರ್ಡಿಂದ ಒಂದಷ್ಟು ಟ್ರಾನ್ಸಾಕ್ಷನ್ಗಳು ಮಾಡೋದು, ಈ ಥರ ಎಲ್ಲ ಟ್ರಾನ್ಸಾಕ್ಷನ್ಗಳಾದರೆ ನೀವು IT ರಿಟರ್ನ್ನ ಟೈಮ್ಲಿ ಸರಿಯಾಗಿ ಫೈಲ್ ಮಾಡಿಲ್ಲ, ಇನ್ಕಮ್ ಡಿಸ್ಕ್ಲೋಸ್ ಮಾಡಿಲ್ಲ ಅನ್ನೋಂಥ ಟೈಮಲ್ಲಿ ಅಸೆಸ್ಮೆಂಟಿಗೆ ಬಂದಿರೋಂಥ ಕೇಸ್ಗಳನ್ನು ನಾನು ನೋಡಿದ್ದೀನಿ. ಆದರೆ ಅಕೌಂಟ್ ಡೀಟೇಲ್ಸ್ಗಳನ್ನು ITR ಫಾರ್ಮಲ್ಲಿ ಮೆನ್ಷನ್ ಮಾಡಿಲ್ಲ ಅನ್ನೋ ಒಂದೇ ರೀಸನ್ಗೋಸ್ಕರ ನಿಮ್ಮ ಫೈಲ್ ಅಸೆಸ್ಮೆಂಟಿಗೆ ಪಿಕ್ ಆಗತ್ತಾ ಅಂತ ಅಂದರೆ ಆನ್ಸರ್ ಈಸ್ ನೋ. ನಾನು ಇದುವರೆಗೂ ಯಾವುದೂ ಅಂಥ ಕೇಸ್ಗಳನ್ನು ನೋಡಿಲ್ಲ. ಅಕೌಂಟ್ ಡೀಟೇಲ್ಸ್ ಮೆನ್ಷನ್ ಮಾಡಿಲ್ಲ ಅನ್ನೋದಕ್ಕೆ ಬಂದಿಲ್ಲ, ಅಸೆಸ್ಮೆಂಟಿಗೆ ಬಂದಿದೆ ಅನ್ನೋವಂಥ ಕೇಸ್ಗಳು. ಏನಂದರೆ ಸ್ಪೆಷಲ್ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಗಳಿರ್ತವೆ, ಇನ್ಕಮ್ ಟ್ಯಾಕ್ಸ್ ಪೋರ್ಟಲಲ್ಲೂ ಕೂಡ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಆ್ಯಂಡ್ ಟ್ರಾನ್ಸಾಕ್ಷನ್ ಮಾಡ್ತಿರೋರು ಅವ್ರಿಗೂ ಗೊತ್ತಿರುತ್ತೆ, ಕೆಲವೊಂದು ಟೈಮಲ್ಲಿ ಗೊತ್ತಿರೋಲ್ಲ, ಮಕ್ಕಳೇನಾದರೂ ಅವ್ರ ಪರವಾಗಿ ಟ್ರಾನ್ಸಾಕ್ಷನ್ಗಳನ್ನ ಮಾಡ್ತಾರೆ ಅಥವಾ ಅವರ ಕ್ರೆಡಿಟ್ ಕಾರ್ಡ್ನ ಬೇರೆಯವ್ರಿಗೆ ಕೊಟ್ಟು ಈ ಥರ ಏನಾದರೂ ಮಿಸ್ಯೂಸ್ ಆಗ್ತಾ ಇದೆ ಅಥವಾ ಇವ್ರ ಗಮನಕ್ಕೆ ಬಂದಿಲ್ಲ ಅನ್ನೋಂಥ ಟೈಮಲ್ಲಿ ಏನಾಗುತ್ತೆ, IT ರಿಟರ್ನ್ ಫೈಲ್ ಮಾಡಿಲ್ಲ ಬಟ್ ಟ್ರಾನ್ಸಾಕ್ಷನ್ಗಳಿರ್ತವೆ, ಅಂಥ ಕೇಸ್ಗಳಲ್ಲಿ ನೋಟಿಸನ್ನು ಕೊಡ್ತಾರೆ, ಅಸೆಸ್ಮೆಂಟಿಗೆ ಸೆಲೆಕ್ಟ್ ಆಗುತ್ತೆ. ಸೊ ಅದರ್ವೈಸ್ ಇನ್ನೇನು ತೊಂದರೆಗಳಿಲ್ಲ. ಅಥವಾ ಸುಮ್ಮನೆ ಐಡಲ್ ಆಗಿ ಏನಾದರೂ ನೀವು ಮಲ್ಟಿಪಲ್ ಬ್ಯಾಂಕ್ಗಳಲ್ಲಿ ಅಕೌಂಟನ್ನು ಓಪನ್ ಮಾಡಿಕೊಂಡು ಟ್ರಾನ್ಸಾಕ್ಷನೇ ಮಾಡ್ತಾ ಇಲ್ಲ ಅನ್ನೋಂಥದ್ದಾದರೆ ನೀವು ಅಕೌಂಟ್ಗಳನ್ನು ಕ್ಲೋಸ್ ಮಾಡ್ಕೊಳ್ಳೋದು ಒಳ್ಳೇದಿರುತ್ತೆ. ಇನ್ಕಮ್ ಟ್ಯಾಕ್ಸ್ ಪರ್ಸ್ಪೆಕ್ಟಿವಿಂದ ಒಂದು ಪಾಯಿಂಟ್ ಇರ್ಬೋದು. ನೀವು ಯಾವುದೇ ಬ್ಯಾಂಕಲ್ಲಿ ಅಕೌಂಟನ್ನು ಓಪನ್ ಮಾಡಿದ್ರೆ ಒಂದಷ್ಟು ಚಾರ್ಜ್ಗಳಿರ್ತವೆ. ನೀವು ಅಕೌಂಟೇ ಯೂಸ್ ಮಾಡ್ತಾ ಇಲ್ಲ ಅಂತಂದರೆ ಅಕೌಂಟನ್ನು ಕ್ಲೋಸ್ ಮಾಡ್ಕೊಳ್ಳೋದು ಒಳ್ಳೇದಿರುತ್ತೆ. ಈ ಎಲ್ಲ ಚಾರ್ಜ್ಗಳು ನಿಮಗೆ ಲೆವಿ ಮಾಡೋದು ಅವಾಯ್ಡ್ ಆಗುತ್ತೆ. ಆ್ಯಂಡ್ ಮಿನಿಮಮ್ ಬ್ಯಾಲೆನ್ಸ್ ಒಂದಷ್ಟು ಎಲ್ಲ ಬ್ಯಾಂಕ್ಗಳಲ್ಲೂ ಇರುತ್ತೆ, ಮಿನಿಮಮ್ ಬ್ಯಾಲೆನ್ಸ್ ಇಷ್ಟು ಇರಲೇಬೇಕು ಅಕೌಂಟಲ್ಲಿ ಅಂತ. ನೀವು ಇಟ್ಟಿಲ್ಲ ಅಂತಂದರೆ ಏನಾಗುತ್ತೆ, ಈ ಎಕ್ಸ್ಟ್ರಾ ಚಾರ್ಜ್ಗಳೆಲ್ಲ ಆಗ್ತಾ ಇರ್ತಾರೆ. ಹಾಗೆ ನಿಮ್ಮ ಸಿಬಿಲ್ ಸ್ಕೋರ್ ಕೂಡ ಕಡಿಮೆ ಆಗೋ ಚಾನ್ಸ್ ಇರುತ್ತೆ ನೆಗೆಟಿವ್ಗೆ ಹೋದಾಗ ನೀವು ದುಡ್ಡು ಕಟ್ಟೋವರೆಗೂ. ಸೊ ಅದೇನಾಗುತ್ತೆ, ಲಯಬಿಲಿಟಿ ಇದೆ, ನೀವು ಕರೆಕ್ಟಾಗಿ ಕಟ್ಟಿಲ್ಲ ಅಂಥ ಕೇಸ್ಗಳನ್ನು ಕೂಡ ನಾನು ನೋಡಿದ್ದೀನಿ. ಅಕೌಂಟಲ್ಲಿ ಬ್ಯಾಲೆನ್ಸ್ ಇಟ್ಕೊಳ್ದೆ ನೆಗೆಟಿವ್ ಆಗಿ ಮುಂದೆ ಯಾವುದೋ ಒಂದು ಟೈಮಲ್ಲಿ ಲೋನ್ಗೆ ಹೋಗ್ತಾರೆ ಅನ್ನೋಂಥ ಟೈಮಲ್ಲಿ ಸಿಬಿಲ್ ಸ್ಕೋರ್ ಡೌನ್ ಆಗಿಬಿಟ್ಟಿರುತ್ತೆ. ಸೊ ಇಂಥ ಚಾನ್ಸ್ಗಳನ್ನು ಅವಾಯ್ಡ್ ಮಾಡಬೇಕಂದ್ರೆ ಯೂಸ್ ಮಾಡದೇ ಇರೋಂಥ ಅಕೌಂಟ್ಗಳು ಯಾವುದಿದೆ ಅವನ್ನೆಲ್ಲ ಕ್ಲೋಸ್ ಮಾಡ್ಕೊಳ್ಳೋದು ಒಳ್ಳೇದಿರುತ್ತೆ. ಯಾವ ಬ್ಯಾಂಕ್ಗಳಲ್ಲಿ ನೀವು ರಿಪೀಟೆಡ್ ಟ್ರಾನ್ಸಾಕ್ಷನ್ಗಳನ್ನ ಮಾಡ್ತಾ ಇರ್ತಾರೆ ಅಂಥ ಅಕೌಂಟ್ಗಳನ್ನ ಇಟ್ಕೊಳ್ಬೋದು. ಹಾಗೆ IT ರಿಟರ್ನಲ್ಲಿ ನೀವು ITR ಫೈಲ್ ಮಾಡುವಂಥ ಟೈಮಲ್ಲಿ ಡಿಸ್ಕ್ಲೋಸ್ ಮಾಡೋದ್ರಿಂದ ಏನು ತೊಂದರೆಗಳು ಕೂಡ ಏನಿಲ್ಲ. ಈಗ ಎಲ್ಲ ಬ್ಯಾಂಕ್ ಅಕೌಂಟ್ಗಳಲ್ಲೂ ಪ್ಯಾನ್ ಆಧಾರ್ ಲಿಂಕ್ ಮಾಡೇ ಇರ್ತೀರ ಅಲ್ವಾ. ಸೊ ಏನೇ ಟ್ರಾನ್ಸಾಕ್ಷನ್ಗಳಿದ್ರು ಇನ್ಕಮ್ ಟ್ಯಾಕ್ಸ್ಗೆ ರಿಪೋರ್ಟ್ ಆಗೇ ಆಗುತ್ತೆ. ನೀವು ಅಕೌಂಟ್ ಡೀಟೇಲ್ಸ್ ನೀವು ITR ಅಲ್ಲಿ ಮೆನ್ಷನ್ ಮಾಡಿಲ್ಲ ಅಂದಿದ ತಕ್ಷಣ ನೀವು ಇನ್ಕಮ್ ಟ್ಯಾಕ್ಸ್ ಲಯಬಿಲಿಟಿಗಳಿಂದ ಕೆಲವೊಂದು ರೆಗ್ಯುಲೇಷನ್ಸಿಂದ ಡಿಸ್ಚಾರ್ಜ್ ಆಗಿಬಿಟ್ಟಿದ್ದೀರಾ ಅನ್ನೋವಂಥದ್ದಲ್ಲ, ಎಸ್ಕೇಪ್ ಆಗಿಬಿಟ್ಟಿದ್ದೀರಾ ಅನ್ನೋವಂಥದ್ದಲ್ಲ.
ಸೊ ನೀವು ಇನ್ ಕೇಸ್ ಟ್ರಾನ್ಸಾಕ್ಷನ್ ಮಾಡ್ಕೊಂಡು ಅಕೌಂಟ್ ಡೀಟೇಲ್ಸ್ ಮೆನ್ಷನ್ ಮಾಡಿಲ್ಲ ಅಂದ್ರೂ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗೊತ್ತಾಗುತ್ತೆ. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಲ್ಲಿ ಅಕೌಂಟ್ ಡೀಟೇಲ್ಸ್ ಮೆನ್ಷನ್ ಮಾಡೋದು ಒಳ್ಳೇದಿದೆ ಅನ್ನೋದು ನನ್ನ ಅಡ್ವೈಸ್. ಸೊ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕ್ವಶನ್ಗಳಿದೆ ಕೇಳೋವಂಥದ್ದಿದ್ರೆ ನೀವು ಕಮೆಂಟಲ್ಲಿ ಮೆನ್ಷನ್ ಮಾಡ್ಬೋದು. ಹಾಗೆ ಕ್ವಶನ್ ಕಾನ್ಫಿಡೆನ್ಷಿಯಲ್ ಆಗಿದೆ ಅಂತಂದರೆ ನನ್ನ ನಂಬರನ್ನು ಡೆಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ, ನೀವು ನನಗೆ ವಾಟ್ಸಪ್ ಮೆಸೇಜ್ ಕೂಡ ಡ್ರಾಪ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮ್ಮ ಕರ್ನಾಟಕ, ನಮ್ಮ ಕನ್ನಡ, ನಮ್ಮ ಹೆಮ್ಮೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರಗಳು.